ಚೆನ್ನಾಗಿ ಹೇಳಿದರು. ಮೊದಲನೇದಾಗಿ ಆ ಎಲ್ಲ ಏನಪ್ಪ ಅಂತ ಹೋರಾಟಗಾರರನ್ನು ಕಲಿಸಿದ್ರು, ಅವ್ರು ಹೇಳಿದಂಗೆ ಮಾತಾಡಲಿ ಅಂತೇಳಿ ಹೇಳಿದರು. ಅವ್ರು ದುಡ್ಡು ಕೊಟ್ಟರು, ಅವ್ರು ಹೇಳಿದಂಗೆ ಕೇಳ್ಕೊಂಡು ಮಾಡಿನಿ ಅನ್ನೋಂಥ ಮಾತು ಮಾತಾಡಿದ. ಇವತ್ತು ಈ ರೀತಿ ಉಲ್ಟಾ ಹೊಡೆದಕ್ಕೆ ಮತ್ತೆ ಯಾರು ದುಡ್ಡು ಕೊಟ್ಟಿದ್ದನ್ನು ಮಾಡಿಸ್ಲಿಕ್ಕೆ ಇಚ್ಚಿದ್ದಾರೆ. ಈಗ ಯಾರ ಪರ ಮಾತಾಡಲಿಕ್ಕೆ ಇಚ್ಚಿದ್ದಾನೆ ಇವನು ಅಂದ್ರೆ ದುಡ್ಡಿಗೆ ಸತ್ಯವನ್ನು ಮಾರ್ಕೊಳ್ಳೋಂಥ ವ್ಯಕ್ತಿ ಅಥವಾ ಸುಳ್ಳನ್ನು ಮಾರ್ಕೊಳ್ಳೋಂಥ ವ್ಯಕ್ತಿ ಈತ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಹೇಳಿಬಿಟ್ಟಿದ್ದಾರೆ ಬಾಲಣ್ಣವರು. ಇಲ್ಲ, ಇವತ್ತು ಪ್ರಕಾಶ್ ರಾಜ್ ಅವರು ನೇರವಾಗಿ ಮಾತಾಡ್ತಾರೆ, ದಿಟ್ಟವಾಗಿ ಮಾತಾಡ್ತಾರೆ. ಅದರ ಅರ್ಥ ಇದು ಪ್ರಚಾರ ಮಾಡ್ತಾ ಇದ್ದಾರಂತಲ್ಲ, ಅವ್ರು ಬೇಕಾದ್ರೆ ನನಗೆ ಕೇಸ್ ಕೊಡಲಿ, ಅವರು ನಾನು ಅದನ್ನು ವಾದ ಮಾಡಿ ಅದನ್ನು ಗೆಲ್ಲಿಸಿ ಕೊಡುವಂಥದ್ದು ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಏನು ಘಟನಾವಳಿ ಆಗ್ತಾ ಇದ್ದೋ ಅದು ನೆಲಗಟ್ಟಿನ ಮಾತಾಡ್ತಾ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವು ವ್ಯಾಪಾರಿ ಇವನು ದುಡ್ಡು ಏನು ಬೇಕಾದ್ ನೋಡೋದ್ರ ಮಾರ್ಕೊಳ್ಳುವಂಥ ವ್ಯಕ್ತಿ. ಇವತ್ತು ಯಾರು ಸಹಾಯ ಪಡ್ತಾನೆ. ಮತ್ತು ಇವತ್ತಿಗೆ ಹೈಕೋರ್ಟಿಗೆ ಬಂದು ಕೇಸ್ ಕೊಡೋ ಮೊದಲಿಗೆ ತನಗೆ ಜಾಮೀನು ತೊಗೊಳ್ಳಿಕ್ಕೆ ವಕೀಲ ಸಿಕ್ಕಿರಲಿಲ್ಲ, ಒದ್ದಾಡಿಟ್ಟ, ಹಲವು ಜನ ಜೈಲದಲ್ಲಿ ಬಿದ್ದ. ಇವತ್ತು ಹೈಕೋರ್ಟಿಗೆ ಒಂದು ಕೇಸ್ ಆಗ್ತಾ ಇದ್ದಾನೆ. ಅದೇ ಕಾಲ ಧರ್ಮಸ್ಥಳ ಒಂದು ದೊಡ್ಡ ಲಾಸ್ದಲ್ಲಿ ದಿನನಿತ್ಯ 1000 ರೂಪಾಯಿ ಬಾಡಿಗಿದ್ದಂಥ ಲಾಸ್ದಲ್ಲಿದ್ದ ವಾದ ಮಾಡಿಸ್ತಾ ಇದ್ದಾನೆ. ಇದು ದುಡ್ಡು ಕೊಡೋರು ಯಾರು? ಇವನ ಅರ್ಥ ಮೂಲ ಏನು ಅಂತ. ಅದಕ್ಕಾಗಿ ಅವನನ್ನು ಎನ್ಕ್ವೈರಿ ಆಗಬೇಕಾಗ್ಯದ. ಇವತ್ತು ಅವನದೇ ಆಗಬೇಕಾಗ್ಯದ. ಚೆನ್ನೈದು ಅಥವಾ ಈ ಒಬ್ಬ ಭೀಮಂದು ಯಾಕೆ ಅವತ್ತು ಹಂಗೆ ಹೇಳಿದ್ರೆ ಇವತ್ತು ಈ ರೀತಿ ಆಗಿ ಹೇಳ್ತಾ ಇದ್ದೀಯಾ ಅಂತೇಳಿ. ಆ 200 ಕೋಟಿ ರೂಪಾಯಿ ಬಗ್ಗೆ ತನಿಖೆ ಆಗಬೇಕಾಗಿತ್ತು. ತನಿಖೆ ಭಾಳ ಮಹತ್ವದ. ತನಿಖೆನೂ ಆಗ್ತಾ ಇಲ್ಲ. ಇಲ್ಲೇ ಹೋರಾಟಗಾರರು ಏನು ಪ್ರಶ್ನೆ ಅದಪ್ಪ ಅಂತಂದ್ರೆ ಇದ್ರಿಂದವ್ರು ಕೊಂದವ್ರು ಯಾರು ಅಂತ ಇಲ್ಲಿವರೆಗೆ ತನಿಖೆ ಮಾಡಿದ್ರು. ಯಾರು ಹೆಸರು ಹೇಳಿದ್ರು? ಅವರು ತನಿಖೆ ಆಯಿತು, ಅವ್ರದ್ದು CBI ಆಯಿತು, ED ಆಯಿತು, CBI ಆಯಿತು, ಅದೇ ಕಾಲಕ್ಕೆ IT ಆಯಿತು, ಅದರ ನಂತರದಲ್ಲ CID ಆಯಿತು. ಎಲ್ಲನೂ ಅವ್ರು ಯಾರು ತಪ್ಪು ಮಾಡಿದಾರ ಅಥವಾ ಯಾರದಾರೋ ತನಿಖೆನೂ ಆಗಿಲ್ಲ. ಹಾಗಾದರೆ ಸೌಜನ್ಯಾಳ ಹತ್ಯೆ ಆಗಿದ್ದು, ವೇದವಲ್ಲಿ ಹತ್ಯೆ ಆಗಿದ್ದು, ಅದೇ ಕಾಲಕ್ಕೆ ನಾರಾಯಣ ಅವರು ಹತ್ಯೆ ಆಗಿದ್ದು, ಆನೆ ಮಹತ್ತೊಂದು ಜೊತೆಗೆ ಅವ್ರ ಸಹೋದರಿ ಹತ್ಯೆ ಆಗಿದ್ದು, ಇವೆಲ್ಲ ಸುಳ್ಳ. ಪದ್ಮಲತಾ ಅವ್ರು ಹತ್ಯೆ ಆಗಿದ್ದು ಸುಳ್ಳ, ನಡೆದಿಲ್ವ? ಇದು ಮಾಡಿದವ್ರು ಯಾರು? ಅದನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಯಾರು ಹೇಳ್ತಾ ಇಲ್ಲ. ಅದನ್ನ ಎನ್ಕ್ವೈರಿ ಆಗ್ತಾ ಇಲ್ಲ. ಈ ಸರಿಯಾದ ದಿಕ್ಕಿನಲ್ಲಿ SIT ಹೊರಟದ ಒಂದೇನೋ ಹೊರಗೆ ಆಗ್ತಾ ಇದೆ. ಅದಕ್ಕೆ ಆಸ್ಪದ ಮಾಡೋದು ಬಿಟ್ಟ